ಒಡನಾಡಿ ಸಂಸ್ಥೆ ಏನು ಸ್ವಾಮಿ? ಅದರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, RSSನವರಿದ್ದಾರೆ, BJP ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಡಪಂಥೀಯ ಇವರು ಮಾಡಿದ ಪಾಪದ ಕೂಪಗಳಿಗೆ ನಾನು ಎಡಪಂಥೀಯನಾಗೇ ಮಾತಾಡಬೇಕಾಗ್ತದೆ. ಸನಾತನ ಹಿಂದೂ ಸಮಾಜದ ಮೇಲೆ ಮಾಡಿದಂಥ ಅಪಪ್ರಚಾರ ಇವರು. ನಾನು ಖಂಡಿಸ್ತೇನೆ ಇದನ್ನು. ನಾನೊಬ್ಬ ಹಿಂದೂ ಆಗಿ, ಬಲವಾದ ಹಿಂದೂ ಆಗಿ ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟಂತ ನಾವು ಮಾತಾಡಲಿಕ್ಕೆ ಬೇರೆ ಗಿಳಿಯಾರ್ ಅಂತ ಹೇಳಿ ಯಾರೋ ನಿನ್ನೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ತೋರಿಸಿದ್ರು. ಈ ಬೇವರ್ಸಿ ಯಾರು ಅಂತ ಕೇಳಿದ್ರ ಹುಡುಗರು, ಮಹೇಶಣ್ಣ ಈ ಬೇವರ್ಸಿ ಯಾರು, ಇವನು ಏನೋ ಮಾತಾಡ್ತಿದ್ದಾನೆ ನೋಡಿ, ನಿಮ್ಮ ಬಗ್ಗೆ ಮಾತಾಡ್ತಿದ್ದಾನೆ ಅಂತೇಳಿ. ಹಾಗೆ ನೋಡಿ ನನಗೆ ಅವ್ನು ನೋಡಿದ್ರೆ ಮೊನ್ನೆ ನನ್ನನ್ನು ಮೈಸೂರಿಗೆ ಹುಡುಕೊಂಡು ಬಂದಿದ್ದ. ನಾನು ಯಾವ್ದು ಅವನಿಗೆ ಪ್ರಶ್ನೆ ಕೇಳಿದ ಅದಕ್ಕೆ ಉತ್ತರವೇ ಇಲ್ಲ ಒಂದು ಅಂತೇಳಿ. ಆರತಿ ಗಿಳಿಯಾರ್ ನಾನು ನನ್ನನ್ನು ಸ್ಟೇಷನಲ್ಲಿ ಕೇಸು ಮಾಡಿ ಜೈಲಿಗೆ ಹಾಕ್ಲಿಕ್ಕೆ ನೋಡಿದವ. ಇವತ್ತು ನಾನು ಸೆಟೆದು ನಿಂತದ್ರಿಂದ ನನ್ನ ಕಾಲು ಹಿಡಿತಾನೆ, ಒಂದ್ಸಲ ಆ ಕೇಸನ್ನು ತೆಗೀರಿಂತ ಅಂತ ಬೇವರ್ಸಿ ಇವನು. ಯಾಕೆಣ್ಣೆ ಇವನಿಗೆ ನೀವು ಎಂಟ್ರಿ ಕೊಟ್ರಿ ಅಂತೇಳಿ. ಕತ್ರಿಗುಪ್ಪೆ ಬೆಂಗಳೂರಲ್ಲಿ, ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಇವನಿಗೆ, ಹೋಗ್ಲಿಕ್ಕೆ ಇಲ್ಲ. ಅಲ್ಲಿ ಒಂದು ಏನೋ ಕಾಯ್ತಾ ಇದ್ದಾರೆ ಅಂತ ಅವನು. ಎಲ್ರು ಹೇಳ್ತಾರಲ್ಲ ಇವನು ಹಿಂದೂಗಳ ವಿರೋಧಿ, ದೇವಸ್ಥಾನದ ವಿರೋಧಿ. ಯಾವಾಗ ಸೋಮನಾಥ ದೇವಾಲಯದ ಮೇಲೆ ಆವತ್ತು ದಾಳಿ ಆಯ್ತು, RSSನ ಸ್ವಯಂ ಸೇವಕರು ಪ್ರಚಾರಕರು ಖಂಡಿಸ್ಲಿ ಇದನ್ನು. ನಾನು ಕೇಳ್ತೇನೆ, ಇವತ್ತು ಹಿಂದೂ ಸಮಾಜದ ದೇವಸ್ಥಾನ ಇಷ್ಟ ತನಕ ಒಂದು ಭಗವದ್ಧ್ವಜ ಹಾಕ್ಲಿಕ್ಕೆ ಆಗ್ಲಿಲ್ಲ. ಎಲ್ಲಿ ಸಾಕೆ ಆಗುದು? ಇದು ಧರ್ಮಸ್ಥಳ ಗ್ರಾಮದಲ್ಲಿ ಯಾರ ಹತ್ರ ಕೇಳಿ ಮಾಡಿದ್ದು RSS ಸಾಕೆ? ಅದಾದ್ರೂ BJPಯ ಲೀಡರ್ಸ್, ಯಾವುದಾದ್ರು BJP ಅಧ್ಯಕ್ಷ, RSSನ ಮುಖಂಡರು ಇಷ್ಟ ತನಕ ಅಲ್ಲಿ ಒಂದು ಬಾವುಟ ಆರಿಸ್ಲಿಕ್ಕೆ ಆಯ್ತಾ ಸ್ವಾಮಿ ನಿಮ್ಗೆ? ನಮ್ಮ ವೆಹಿಕಲ್ ಹೋಗಿದ್ದನ್ನು ಗೇಟಿನ ಅಣ್ಣಪ್ಪಂದು ಬೆಟ್ಟದ ಮೇಲೆ ಇರುವಂತದ್ದೇ ಬೇರೆ. ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ. ಅಣ್ಣಪ್ಪನ ಮೂಲ ಜಾಗವೇ ಇರುವುದು ದೇವಸ್ಥಾನದ ಗರ್ಭಗುಡಿ ಒಳಗಡೆ, ಮಂಜುನಾಥ ಸ್ವಾಮಿಯ ಪಕ್ಕದಲ್ಲೇ ಇರುವುದು. ಅದು ವರ್ಷಕ್ಕೊಂದ್ಸಲ ಓಪನ್ ಮಾಡ್ತಾರೆ ಅವರು. ಬೆಟ್ಟದ ಮೇಲೆ ಇರುವಂತದ್ದಲ್ಲ, ಅಲ್ಲಿ ಇದೆ. ಆದ್ರೆ ಮೂಲ ಇರುವುದು ಇಲ್ಲಿ, ಎಲ್ಲಿ? ಗರ್ಭಗುಡಿಯ ಒಳಗಡೆ. ಅದನ್ನು ವರ್ಷಕ್ಕೊಂದ್ಸಲ ಅವರು ಕೈ ಕಾಣಿಕೆಯನ್ನು ಹಾಕ್ಲಿಕ್ಕೇನ ಓಪನ್ ಮಾಡ್ತಾರಂತೆ. ಬಾಕಿ ದಿವಸದಲ್ಲಿ ಅದನ್ನು ಓಪನ್ ಮಾಡಲಿಕ್ಕೆ ಇಲ್ಲ. ಅದು ಧರ್ಮದ ನಡೆ. ಅದು ಉತ್ತರದ ಬಾಗಿಲು ಓಪನ್ ಮಾಡಲಿಕ್ಕೆ ಇಲ್ಲ ಅವರು. ನಾನು ಹೇಳೋದು ಅಲ್ಲೇ ಆಗ್ಬೇಕು. ಉತ್ತರದ ಬಾಗಿಲನ್ನು ಓಪನ್ ಮಾಡಿ ಅಲ್ಲೇ ಮಾಡಿ ಅಂತ ಹೇಳಿದ್ದೇನೆ. 1 ವಾರ ಆಯ್ತಲ್ಲ ನಾನು ಹೇಳಿ, 1 ವಾರ ಜಾಸ್ತಿ ಆಯ್ತು, 15 ದಿವಸ ಆಯ್ತಾ ಏನ. ಮಾಡ್ಲಿ ಅಪ್ಪ, ಪ್ರಮಾಣ ಮಾಡಲಿ ಅವರು. ನಮ್ಮ ಮನೆಯವರಿಲ್ಲ, ನಮ್ಮ ಹುಡುಗರಿಲ್ಲ. ನಾವು ಇಷ್ಟ ತನಕ ಏನೇನು ಆರೋಪಗಳು ಪದ್ಮಲತಲಿಂದ ಬರ್ತಾರೆ ಅದರಲ್ಲಿ ಯಾವುದೇ ಕೇಸುಗಳಿರಲಿಲ್ಲ. ನಾವು ದಲಿತರ ಜಾಗವನ್ನು ಒಳಗೆ ಹಾಕಲಿಲ್ಲ, ಸರ್ಕಾರಿ ದೇವಸ್ಥಾನವನ್ನು ನಾವು ಒಳಗೆ ಹಾಕಲಿಲ್ಲ, ಭೂ ಹಗರಣವನ್ನು ನಾವು ಮಾಡಲಿಲ್ಲ, ಸೌಜನ್ಯನ ಹತ್ಯೆ ಕೇಸುಗಳಲ್ಲಿ ನಮ್ಮ ಹುಡುಗರು ಇಲ್ಲ, ಮತ್ತೆ ನಮ್ಮ ತಮ್ಮನ ಮಗನೂ ಇಲ್ಲ. ನಾನು ಇದನ್ನು ಮುಚ್ಚಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಮಾಡಲಿ ಪ್ರಮಾಣ, ನಾವು ಮಾಡ್ತೇವೆ. ನೀವು ಇದರಲ್ಲೆಲ್ಲದರಲ್ಲಿ ಇದ್ದೀರಿ ಅಂತೇಳಿ. ಇವರು ಅಣ್ಣಪ್ಪನ ಹೆಸರಲ್ಲಿ ಧರ್ಮಾಧಿಕಾರ ಪಟ್ಟ ವಹಿಸ್ಕೊಂಡವರಲ್ಲ, ನಾವೆಲ್ಲ ಭಕ್ತರಲ್ವಾ? ನಾನೊಬ್ಬ ಭಕ್ತ ಆಗಿ ಆ ಅಣ್ಣಪ್ಪನ ಮಂಜುನಾಥ ಸ್ವಾಮಿಯ ಭಕ್ತನಾಗಿ ಹೇಳೋದು, ಉತ್ತರದ ಬಾಗಿಲನ್ನು ಓಪನ್ ಮಾಡಿ ಧರ್ಮಸ್ಥಳದಲ್ಲಿ ಧರ್ಮದ ನಡೆಯನ್ನು ಓಪನ್ ಮಾಡಿ, ನಾನು ಬರ್ತೇನೆ, ನೀವು ಬನ್ನಿ, ನೀವೇ ಕರೀರಿ, ನಾನು ಪ್ರಮಾಣ ಮಾಡ್ತೇನೆ. ಈ ಎಲ್ಲ ಪ್ರಕರಣಗಳಲ್ಲಿ ನೀವಿದ್ದೀರಿ. ನೀವು ಹೇಳಬೇಕು, ನಾವು ಯಾವುದೇ ಧರ್ಮಸ್ಥಳದಲ್ಲಿ ನಾವು ಅಧರ್ಮ ಮಾಡಲೇ ಇಲ್ಲ ಅಂತೇಳಿ ನೀವು ಪ್ರಮಾಣ ಮಾಡಬೇಕು. ಒಪ್ತಾರೆ ಇವರು? ಒಪ್ಪಿಕೊಳ್ಳಿ. ಕೋರ್ಟ್ ಗಿಟ್ ಯಾಕೆ ಸ್ವಾಮಿ? ಇವರು ದೇವರ ಜಾಗದಲ್ಲಿ ಇದ್ದುಕೊಂಡು ನಮಗೆ ಮಾನ ನಷ್ಟ ಆಗ್ತದೆ, ನನಗೆ ಮಾನಹಾನಿ ಆಗಿದೆ ಅಂತೇಳಿ ಕೋರ್ಟಿಗೆ ಹೋಗೋದು ಅಂತ ಹೇಳಿದರೆ, ಹಾಗಾದರೆ ಈಗ ಮಾನಹಾನಿಯ ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ದೇವರಿಗೆ ಮಾನಹಾನಿ ಮಾಡಿದ್ದು ಯಾರು ಸ್ವಾಮಿ? ನಾನು ಮಾಡಿದ್ದ? ಹಾಗಾದ್ರೆ ಅಲ್ಲಿ ಸತ್ಯ ನ್ಯಾಯ ಇಲ್ವಾ? ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇಲ್ವಾ? ಹಾಗಾದ್ರೆ ನಿಮ್ಗೆ ಬೇಕಾದ ಹೆಸರು ಇಟ್ಕೊಳ್ಳಿ ನೀವು. ಧರ್ಮಸ್ಥಳ ಗ್ರಾಮದ್ದು ನಾವು ಮಾತಾಡೋದು. ನಾವು ನಿಮ್ಗೆ ಹೇಗೆ ಚುಚ್ಚುದು? ನೋಡಿ, ಕಳ್ಳನ ಮನಸ್ಸು ಉಳ್ಳೊಳಗೆ ಅಂತ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗ್ಲು ಮುಟ್ಟಿ ನೋಡಿದ ಅಂತೇಳಿ. ಇವ್ರಿಗೆ ಯಾಕೆ ಸ್ವಾಮಿ ತಲೆ ಬಿಸಿ? ಅದು ಧರ್ಮಸ್ಥಳದ ಹೆಸರು ತೆಗೆದ ತಕ್ಷಣ ಈಗ ಉಜಿರೆಯಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದ್ರೆ ಉಜಿರೆ ಅಂತ ಹೇಳ್ಬೇಕಲ್ಲ, ನಾವು ಅಡ್ರೆಸ್ ಕೊಡ್ಬೇಕಲ್ಲ, ಪೇಪರಲ್ಲಿ ಬರ್ಬೇಕಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ತಟದಲ್ಲಿ ಮಣ್ಣ ಸಂಕದ ಹತ್ತಿರ ಶ್ರೀ ಕ್ಷೇತ್ರ ಇರುವಂತ ಜಾಗದಲ್ಲಿ ಇಂಥ ಘಟನೆ ಆಗಿದೆ ಅಂತ ಹೇಳಿ ಬರೆದ್ರೆ ಏನ್ ತಪ್ಪೋದ್ರಲ್ಲಿ? ನೋಡಿ, ವೀರೇಂದ್ರ ಹೆಗ್ಡೆರನ್ನು ನಾವು ಯಾಕೆ ತೆಗಿತೇವೆ ಸ್ವಾಮಿ? ನಾವು ಯಾಕೆ ತೆಗಿತೇವೆ?
ನಾನು ಹೇಳೋದು, ಹಾಗಾದ್ರೆ ನನ್ನ ತೇಜೋವಧೆ ಮಾಡಿದ್ದಾರಲ್ಲ, ನಾನು ಕೇಳಿದ್ದು ಧರ್ಮಸ್ಥಳ ನೇತ್ರಾವತಿ ಇವರು ಹೇಗೆ ಎನಿಸಿದ್ದಾರೆ ಗೊತ್ತಾ? ಹಿಂದಿಂದೆಲ್ಲ ಕೇಸು ಮುಗ್ದೋಗಿದೆ ಅಲ್ಲ, ಯಾವುದೇ ಕೇಸುಗಳು ತನಿಖೆ ಇಲ್ಲ, ಸಾಕ್ಷಿಗಳು ನಾಶ ಆಗಿದೆ. ಇದು ನಮ್ದು ವೇದವಲ್ಲಿ ಪ್ರಕರಣ ಇರಬಹುದು, ಪದ್ಮಲತಾ ಪ್ರಕರಣ ಇರ್ಬೋದು, ಎಲ್ಲದಲ್ಲೂ ಕೂಡ ಯಾವುದೇ ತನಿಖೆಗಳಾಗಲಿಲ್ಲ. ಎಲ್ಲ ಕೇಸುಗಳು ಸಾಕ್ಷಿಗಳು ನಾಶ ಆಗಿ ಹೋಗಿದೆ. ಇದನ್ನು ಅದೇ ರೀತಿ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಮಂಜುನಾಥನ, ಅಣ್ಣಪ್ಪ ಸ್ವಾಮಿಯವರ, ಅಲ್ಲಿ ಇರುವಂಥ ಶಕ್ತಿ ದೇವತೆಗಳ ಎಲ್ಲ ಲೆಕ್ಕಾಚಾರ ಬೇರೆ ಬೇರೆ, ಒಂದು ಕಾಲಘಟ್ಟದು, ಒಂದು ಕಾಲದ ತೀರ್ಮಾನ ಅದು. ಆದ್ದರಿಂದಾಗಿ ಈ ಸಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಎಲ್ಲ ಏನಾಗ್ತಿತ್ತು ಗೊತ್ತಾ? ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ. ಈಗ ಈ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇರ್ತದೆ, ಇಲ್ಲಿ ಅತ್ಯಾಚಾರ ಆಗ್ಬೇಕಾದ್ರೆ ಆ ಕಡೆ ಒಬ್ಬ ಲೈವ್ ಆಗಿ ಬಿಡ್ತಾ ಇರ್ತಾನೆ, ಇಲ್ಲೊಬ್ಬ ಅತ್ಯಾಚಾರ ಮಾಡ್ತಾ ಇದ್ದಾನೆ ಅಂತೇಳಿ. ಗೊತ್ತಾಯ್ತಾ? ಹಿಂದೆಲ್ಲ ಅದು ಇರಲಿಲ್ಲ. ನಮಗೆ ಸೌಜನ್ಯನ ಆ ಹೋರಾಟದಲ್ಲಿ 11 ವರ್ಷದ ಹಿಂದೆ ಮೊಬೈಲ್ ಇದೆಲ್ಲ ಈ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗಳು ಇಷ್ಟು ಜೋರಾಗಿರ್ಲಿಲ್ಲ. ಇಲ್ಲಾದ್ರೆ ಆವತ್ತೇ ನ್ಯಾಯ ಸಿಕ್ತಿತ್ತು ಸ್ವಾಮಿ, ಆವತ್ತೇ ನ್ಯಾಯ ಸಿಕ್ತಿತ್ತು. ಯಾಕೆ? ದಾಖಲೆ ನಮ್ಮಲ್ಲಿ ಇರ್ಲಿಲ್ವಾ? ಈಗ ಸೌಜನ್ಯಲ ಮಾವನ ಹತ್ರ ಈ ಪೊಲೀಸ್ನವರು ಅಲ್ಲಿ ಬಂದು ಸ್ಪಾಟ್ ಮಾಜಾರು ಮಾಡುವಾಗ ಇವನಿಗೆ ಸಂತೋಷನಿಗೆ ಅಲ್ಲಿ ತೋರಿಸು, ಇಲ್ಲಿ ತೋರಿಸು, ಕಣ್ಣು ದೊಡ್ಡದು ಮಾಡಿ ಎಲ್ಲ ಜೋರು ಮಾಡಿದ್ದು ಎಲ್ಲ ವಿಡಿಯೋದಲ್ಲಿತ್ತು. ಅವ್ರದ್ದು 2 ಮೊಬೈಲ್ ಕದ್ರು. ಎಲ್ಲಿ? ನೇತ್ರಾವತಿಯಲ್ಲಿ ಅವ್ರದ್ದು ಹೋಟ್ಲಿದ್ದದ್ದು, ಅವರೇ ಕೆಲಸ ಮಾಡೋದು, ಸಪ್ಲೈ ಅವರೇ, ತಿಂಡಿ ತರೋದವರೇ, ಅವರೇ ಮಾಡ್ತಾ ಇದ್ದದ್ದು. ಈ ಮೊಬೈಲ್ ಮೇಲೆ ಇದ್ದದ್ದನ್ನು ಇವರು ಅದನ್ನು ನಾಶ ಮಾಡಿದ್ದಾರೆ. 2 ಮೊಬೈಲ್ ಕದ್ದಿದ್ದಾರೆ ಅವ್ರದ್ದು. ಅದರಲ್ಲಿ ಪೂರ್ತಿ ವಿಡಿಯೋಗಳಿತ್ತು. ಪೊಲೀಸ್ನವ್ರು ಮಾತಾಡೋದು, ಮತ್ತೆ ಯಾರೊಬ್ರು ಕೆಲವು ಪೊಲೀಸ್ನವ್ರು ಹೇಳ್ತಾರೆ ಅದು ಮಧ್ಯಾಹ್ನ 12ವರೆಗೆ 10 ತಾರೀಕಿಗೆ ಮಧ್ಯಾಹ್ನ 11ವರೆಗೆ 12ವರೆಗೆ ಬಾಡಿ ಸಿಕ್ಕಿದ್ದು ಅಂತೇಳಿ. 12ವರೆಗೆ 8:30 ಗಂಟೆಗೆ ಬೆಳಿಗ್ಗೆ ಬಾಡಿ ಸಿಕ್ಕಿದೆ. ಯಾರು ಈ ಪ್ರಕರಣದಲ್ಲಿ ಪೊಲೀಸರು ತನಿಖೆಯಲ್ಲಿದ್ರಲ್ಲ, ಅವರು ಈಗ ಮಾತಾಡ್ಕೊಳ್ಳುವಂಥದ್ದು. ಆರೋಪಿಯವನೇ. ಕೋರ್ಟ್ ಆದೇಶ ಬಂದ ಮೇಲೆ ಕೂಡ ಈ ಪೊಲೀಸ್ನವರು ಇವತ್ತು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಏನಾವತ್ತು ತನಿಖೆಯಲ್ಲಿದ್ದ ಪೊಲೀಸರು ಇವತ್ತು ದಿಕ್ಕು ತಪ್ಪಿಸ್ತಾ ಇದ್ದಾರೆ. 10ನೇ ತಾರೀಕು 12 ಗಂಟೆಗೆ ಇದು ಬಾಡಿ ಸಿಕ್ಕಿದ್ದು ಅಂತೇಳಿ ಸೌಜನ್ಯಲ್ಲದ್ದು. 10ನೇ ತಾರೀಕು 2012ರಲ್ಲಿ ಬೆಳಿಗ್ಗೆ 8:30 ಗಂಟೆಗೆ ಇದೇ ವಿಠ್ಠಲ್ ಗೌಡ್ರು ಸ್ಪಾಟಿಗೆ ಹೋಗುವಾಗ ಯೋಗೀಶ್ ಇದ್ರು, ಮತ್ತೆ ಕೆಲವು ಪೊಲೀಸುಗಳೆಲ್ಲ ಇದ್ರು. ಇವತ್ತೊಬ್ಬ ಪೊಲೀಸ್ ಈಗ ಮಾತಾಡ್ತಾ ಇದ್ದಾನೆ. ಮೊನ್ನೆ ಜಡ್ಜ್ಮೆಂಟ್ ಬಂದ ಮೇಲೆ, ಇಲ್ಲಪ್ಪ ನಾವೇ ಇದ್ದವರು, 100ಕ್ಕೆ 100 ಸಂತೋಷನೇ ಆರೋಪಿ. ಹಾಗಾದ್ರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ನಾವು ನಂಬಿಕೆ ಇಟ್ಕೊಳ್ಲಿಕ್ಕೆ ಆಗ್ತದ? ಮೈನ್ ಪೊಲೀಸ್ನವರೇ ಈ ಕೇಸನ್ನು ಮುಚ್ಚಿಸಿದ್ದು. ಇಡೀ ಪ್ರಥಮ ಹಂತದಲ್ಲೇ ಗೋಲ್ಡನ್ ಅವರು ಯಾವ್ದಿದ್ಯಾ ಪೂರ್ತಿ ತಿಂದು ಅದನ್ನು ಚಿತ್ರಾನ್ನ ಮಾಡಿ ಹಾಕಿದ್ದಾರೆ ಇವರು ಪಾಪಿಗಳು. ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇವರನ್ನು 100ಕ್ಕೆ 100 ಬಿಡುವುದಿಲ್ಲ. ನಾವು ಕಾನೂನಲ್ಲಿ ಏನು ನ್ಯಾಯ ಸಿಗ್ತದೋ ಬಿಡ್ತದೋ ನಮ್ಗೆ ಗೊತ್ತಿಲ್ಲ. ನಂಬ್ತಾ ಇದ್ದೇವೆ ನಾವು. ಇನ್ನೂ ಈ ದೇಶದ ನ್ಯಾಯಾಂಗದ ವ್ಯವಸ್ಥೆ ಇನ್ನಾದರೂ ಸುಧಾರಿಸಿಕೊಂಡು ಇಂಥ ಪ್ರಕರಣಗಳಲ್ಲಿ ಒಂದು ಶಿಕ್ಷೆ ಕೊಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಂಬಿದಂಥ ಸತ್ಯಗಳು ನಾಶ ಆಗಿ ಹೋಗ್ತದೆ. ಈ ದೇಶದ ಪಾವಿತ್ರ್ಯತೆ ಹಾಳಾಗ್ತದೆ. ದೈವ ದೇವರುಗಳನ್ನು ನಂಬುವಂಥ ಪರಿಸ್ಥಿತಿ ಇಲ್ಲದಂಥ ದೊಡ್ಡ ಹೋರಾಟಗಳು ನಡೀತಾವೆ ಇನ್ನು ಮುಂದಕ್ಕೆ. ನೋಡ್ತೀರಿ ನೀವು ಮಠ ಮಂದಿರಗಳಲ್ಲಿ ಇವತ್ತು ನಡೆಯುವಂಥದ್ದು ಇದೆಲ್ಲ ಜಾಸ್ತಿ ನೋಡಿದಿರಲ್ವಾ? ಕೆಲವರು ಹೇಳ್ತಾರೆ ಈಗ ತುಂಬ ಕಡೆಗಳಲ್ಲಿ ಅವ್ರ ಮೈಶೆಟ್ಟು ಎಂತ ಮಾರೆ ಸ್ವಾಮಿಗಳು ಮಾಡುವ ಕೆಟ್ಟ ಕೆಲಸವನ್ನು ನಾವು ಹೇಳದೆ ಮತ್ತೆ ಯಾರು ಹೇಳುದು ಸ್ವಾಮಿ? ಎಡಪಂಥೀಯ ಇವರು ಮಾಡಿದ ಪಾಪದ ಕೂಪಗಳಿಗೆ ನಾನು ಎಡಪಂಥೀಯನಾಗೇ ಮಾತಾಡಬೇಕಾಗ್ತದೆ. ಇವರು ಮಾಡೋದೆಲ್ಲ ಸರಿ. ಹಾಗಾದ್ರೆ ಈ ದೇಶದಲ್ಲಿ ಸತ್ಯ, ಧರ್ಮ, ನ್ಯಾಯ ಯಾವುದಿಲ್ಲ, ನಾಶ ಆಗಿ ಹೋಗಿದೆ. ನಾನು ಲೆಫ್ಟಿ ಅಂತ ಹೇಳಿ ಯಾವಾಗ ಇವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನ, ನಾನು ಯಾವತ್ತು ಲೆಫ್ಟಿ ಆಗ್ದಾನೆ ಇವರ ಸಂತಾನ ನಾಶ ಆಗಿ ಹೋಗ್ತದೆ ಇವ್ರದ್ದು. ಯಾರ್ದು? ಯಾರ್ಯಾರು ಹೇಳ್ತಾರಲ್ಲ ಇವತ್ತು ಹೇಳ್ತಾರೇನು? ಒಡನಾಡಿ ಸಂಸ್ಥೆ ಏನು ಸ್ವಾಮಿ? ಅದರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, RSS ನವರು ಇದ್ದಾರೆ, BJP ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಕಮ್ಯುನಿಸ್ಟ್ನವರು ಇದ್ದಾರೆ, SDP ಅವರು ಇದ್ದಾರೆ. ಯಾರಿಲ್ಲ ಅದರಲ್ಲಿ? ಯಾರಿಲ್ಲ ಸ್ವಾಮಿ. ಹಾಗಾದ್ರೆ ಒಂದು ತಪ್ಪನ್ನು ನ್ಯಾಯ ಸಿಗದಿದ್ದದ್ದನ್ನು ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಕೇಳ್ದವ ಲೆಫ್ಟಿ ರೈಟಿ. ನಾವು ಏನಿಲ್ಲ, ಲೆಫ್ಟಿ ಇಲ್ಲ, ರೈಟ್ ಇಲ್ಲ, ಓನ್ಲಿ ಸ್ಟ್ರೈಟು.
ಲೆಫ್ಟ್ ರೈಟ್ ನಮಗೆ ಗೊತ್ತೇ ಇಲ್ಲ. ನಾವು ಈ ಸಮಾಜದಲ್ಲಿ ಸತ್ಯವನ್ನು, ಧರ್ಮವನ್ನು, ನ್ಯಾಯವನ್ನು, ದೇವರನ್ನು ಕಾಣುವರು ಅದರಲ್ಲಿ. ಆ ದೃಷ್ಟಿಯಿಂದ ಲೆಫ್ಟ್ ಹೇಳಿದರೆ ರೈಟ್ ಹೇಳಿದ್ರೆ ನಮಗೆ ಯಾವುದು ಬಿದ್ದೋಗುದಿಲ್ಲ ಸ್ವಾಮಿ. ನಮ್ದು ಹೋರಾಟ ಬಹಳ ದೊಡ್ಡ ಹೋರಾಟ. ಇದು ಶತಮಾನದಿಂದ ಇವತ್ತು ಸಮಾಜಕ್ಕೆ ಆದ ಅನ್ಯಾಯವನ್ನು ಈ ಕಾಲಘಟ್ಟದಲ್ಲಿ ಸೌಜನ್ಯನ ಮುಖಾಂತರ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡಿಸಬೇಕು ಅಂತ ಒಂದು ದೃಷ್ಟಿಯಿಂದ ಹೊರಟಂತ ಹೋರಾಟ ಇದು. ಬರೇ ಧರ್ಮಸ್ಥಳಕ್ಕೆ ಮಾದರಿ ಮಾತ್ರ ಆಗಬಾರ್ದು. ಈ ದೇಶದ ರಾಜಕೀಯದ ವ್ಯವಸ್ಥೆಗೂ, ಸಂವಿಧಾನದ ವ್ಯವಸ್ಥೆಗೂ, ಧರ್ಮದ ವ್ಯವಸ್ಥೆಗೂ, ಸತ್ಯದ ವ್ಯವಸ್ಥೆಗೂ, ನ್ಯಾಯದ ವ್ಯವಸ್ಥೆಗೂ ಎಲ್ಲದಕ್ಕೊಂದು ಕಾರಣ ಆಗಬೇಕು. ಯಾಕಂತ ಹೇಳಿದರೆ ಧರ್ಮಸ್ಥಳ ಅನ್ನುವಂಥದ್ದು ಆ ಸ್ಥಳದ ಹೆಸರಲ್ಲೇ ಆ ಸ್ಥಳದ ಮಹಾತ್ಮೆಯನ್ನು ಕಾಣಿಸ್ತದೆ, ಧರ್ಮಸ್ಥಳ ಅಂತೇಳಿ. ಆ ದೃಷ್ಟಿಯಿಂದ ಇಲ್ಲಿಂದಲೇ ಆಗಲಿ ಬಿಡಿ, ಎಲ್ಲದಕ್ಕೊಂದು ಮದ್ದಾಗಲಿ. ಎಲ್ಲ ರೋಗಕ್ಕೂ ಒಂದೇ ಮದ್ದು ಸೌಜನ್ಯ ಅದಾಗಲಿ ಅಂತೇಳಿ ನಮ್ದು ಒಂದು ಆಕಾಂಕ್ಷೆ. ನಮ್ದು ಅಂತೇಳಿ ಅಲ್ಲ, ನಮ್ದು ಇಡೀ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗ್ತಾರ, ಇಡೀ ಹಿಂದೂ ಸಮಾಜ. ನಾವು ಹೇಳೋದು ಏನು ಇವತ್ತು ಹೇಳ್ತಾ ಇಲ್ಲ, ಹಿಂದೂಗಳು ನಾವು, ಅದೆಲ್ಲ ರಾಜ್ಯಕ್ಕೆ ಹಿಂದೂಗಳು ನಾವು, ಅದಲ್ಲ. ನಮ್ಮೊಂದಿಗೆ ಕಾಂಗ್ರೆಸ್ನವರು ಹಿಂದೂಗಳಿದ್ದಾರೆ, BJP ಹಿಂದೂಗಳಿದ್ದಾರೆ, RSS ಹಿಂದೂಗಳಿದ್ದಾರೆ, ಕಮ್ಯುನಿಸ್ಟ್ ಹಿಂದೂಗಳಿದ್ದಾರೆ. ಎಲ್ಲ ರೀತಿಯ ಹಿಂದೂಗಳು ಇವತ್ತು ಈ ಸೌಜನ್ಯನ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ. ನಾವು ಇದರಿಂದ ಇಡೀ ಒಂದು ಭಾರತ ದೇಶದ ಈ ಮಣ್ಣಿಗೆ ಏನು ಇವತ್ತು ಕಳಂಕ ಆಗ್ತಾ ಇದೆ, ಒಂದು ಧರ್ಮ ಕ್ಷೇತ್ರದಲ್ಲಿ ಕೂತ್ಕೊಂಡು ಅದನ್ನು ತೊಡಿಸುವಂಥದ್ದು, ಅದನ್ನು ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಇಷ್ಟು ಈ ಸತ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಯಾರು ಆಟ ಆಡಿದ್ರು, ಯಾರು ದುಡ್ಡು ಮಾಡಲಿಕ್ಕೆ ಹೊರಟರು, ಯಾರು ಬಕೆಟ್ ಹಿಡಿದ್ರು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇನಾಗ್ತದೆ ಅದಕ್ಕೆ ಅಣ್ಣಪ್ಪ ಮಂಜುನಾಥ ದೇವರು, ಅಲ್ಲಿಯ ಏನು ಶಕ್ತಿಯುತ ಬೇರೆ ಬೇರೆ ದೈವ ದೇವರುಗಳಿದ್ದಾರೆ, ಅವರೇ ಸಾಕ್ಷಿ. ಅದಕ್ಕೆ ನಾವು ತಪ್ಪು ಮಾಡಿದರೆ ನಮಗೆ ಕೊಡಲೇಬೇಕಾದ ದೇವರು. ಈ ಮಣ್ಣಲ್ಲಿ ನಾವು ಬದುಕಬಾರ್ದು. ಇಲ್ಲಾಂದ್ರೆ ಯಾರು ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು. ಯಾರ್ಯಾರು ಈ ಅತ್ಯಾಚಾರಿಗಳ ಜೊತೆಯಲ್ಲಿ ಕೈ ಜೋಡಿಸ್ತಾರ ಅವರಿಗೂ ಶಿಕ್ಷೆ ಆಗಬೇಕು. ಏನು ಕೆಟ್ಟದಾಗಿ ಮಾತಾಡ್ತಾರ, ನಾವು ಯಾವುದೇ ಲಾಭಕ್ಕೆ ಮಾತಾಡೋದಲ್ಲ, ಯಾಕೆ ನಿಂತ್ಕೊಳ್ಳಿಲ್ಲ? ಎಲ್ರಿಗೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ನಾನು 1 ಕ್ವಿಂಟಲ್ ಓಡ್ತೇನೆ, ನಾನು 1 ಕ್ವಿಂಟಲ್ ನನ್ನ ತಲೆ ಮೇಲೆ ಇಟ್ಟರೆ ಈಗಲೂ ಓಡ್ತೇನೆ ನಾನು. ನೀವು ಓಡ್ಲಿಕ್ಕೆ ಆಗ್ತದ? ನೀವು ಪೇಟೆಯ ಜೀವನದಲ್ಲಿ ಬದುಕಿದವರು, ನಾವು ಹಳ್ಳಿಯ ಈ ಮಣ್ಣಿನಲ್ಲಿ ದುಡ್ದವರು. ನಾನು 1 ಕ್ವಿಂಟಲನ್ನು ಸಹಿಸ್ಕೊಳ್ತೇನೆ, ನಿಮ್ಮಿಂದ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಓಪನ್ ಆಗಿ ಹೇಳ್ತೇನೆ ನಾನು ಬೇಕಾದರೆ. ಹಾಗಾಗಿ ಯಾರ್ಯಾರಿದ್ದು ಎಷ್ಟೆಷ್ಟು ಪಾಲುಂಟ, ಎಷ್ಟೆಷ್ಟು ಕರ್ಮಗಳಿದ್ದಾವ, ಆ ಕಾರಣೇ ಜನ್ಮ ಅಂತದ್ದಿದೆ ಅಲ್ಲ, ಅದರಲ್ಲಿ ನಾವು ಬರುವಾಗ ಎಷ್ಟೆಷ್ಟು ಪಡ್ಕೊಂಡು ಅಷ್ಟಷ್ಟು. ನೀವೀಗ ನನ್ನನ್ನು ಮಾತಾಡಿಸ್ತಿದ್ದೀರಿ, ಇದು ನಿಮ್ಮ ಕರ್ಮ. ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೇನೆ, ಅದು ನನ್ನ ಕರ್ಮ. ಇನ್ನು ಕೇಳುಗರಿಗೆ ಅವ್ರದ್ದೊಂದು ಕರ್ಮ, ಈ ಕೆಟ್ಟದ್ದನ್ನು ಮಾಡುವುದು ಅವ್ರದ್ದೊಂದು ಕರ್ಮ. ಹೀಗೆ ಎಲ್ರಿಗೊಂದು ಪಾಲ್ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಅವತ್ತೇ ದೇವರು, ನಾವು ಮಣ್ಣಿಗೆ ಬರುವಾಗಲೇ. ಅದು ನಡೀತಾ ಇದೆ. ಹಿಂದೂ ಅಂತ ಹೇಳಿ ಬಾಯಿಂದ ಹೇಳಲಿಕ್ಕೆ ಭಾಳ 2 ಶಬ್ದ, ಅದು ಭಾಳ ಭಾಳ ಚಂದ ಅದು ಹೇಳಲಿಕ್ಕೆ. ಅದರ ರೀತಿಯಲ್ಲಿ ನಡ್ಕೊಳ್ಲಿಕ್ಕೂ ಭಾಳ ಕಷ್ಟ ಇದೆ. ಈ ಸ್ವಾಮಿಗಳು ಅಂತ ಹೇಳ್ತೀರಲ್ಲ, ನಾನು ಅವರನ್ನೆಲ್ಲ ಅಸಾಮಿಗಳಂತ ಹೇಳೋದು. ಒಂದು ಹೆಣ್ಣು ಮಗು ಸತ್ತು 11 ವರ್ಷ ಆಯ್ತು, ಯಾವ ಮಗ ಮಾತಾಡ್ತಾ ಇದ್ದಾನೆ? ಎಲ್ಲ ಕಾವಿ ತೊಟ್ಟು ಬೊಗಳೆ ಬಿಡ್ತಾರಲ್ಲ ಇವರೆಲ್ಲ, ಬಿಡ್ತಾರಲ್ವಾ? ಎಲ್ಲಾದ್ರೂ ಮಾತಾಡಿದ್ದು ನೋಡಿದ್ದೀರ ನೀವು? ಎಲ್ಲಾದ್ರೂ ನೋಡಿದ್ದೀರ? ನಮ್ಮ ಕೇಮಾರ ಸ್ವಾಮಿಗಳು ಸ್ವಲ್ಪ ಮಾತಾಡ್ತಿದ್ರು. ಅದು ಬಿಟ್ರೆ ಈ ರಾಜ್ಯದಲ್ಲಿ ಯಾವ ಸ್ವಾಮಿ ಹೆಣ್ಣು ಹುಡುಗಿಗೆ ಒಂದು ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ, ಕ್ರೂರವಾಗಿ ಅವಳನ್ನು ಕೊಂದಿದ್ದಾರೆ, ಯಾವಾದರೂ ಒಬ್ಬ ಮಗ ಫೋನ್ ಮಾಡಿದ್ದುಂಟ? ಯಾರಾದರೂ ಹೋರಾಟಕ್ಕೆ ಬಂದದ್ದುಂಟ? ಯಾಕಂತ ಹೇಳಿದರೆ ಅವ್ರದ್ದೇ ಜಂಜಾಟು ಜಾಸ್ತಿ ಇದೆ ಅವರಿಗೆ, ಗೊತ್ತಿದೆಯಲ್ಲ ನಿಮಗೆ. ಅದನ್ನು ನಾನು ಪೂರ್ತಿ ಹೇಳೋದಿಲ್ಲ. ನಮಗೆ ಈಗ ಒಂದು ದಾರಿಯಲ್ಲಿ ಸಾಕು, ಇದನ್ನೊಂದು ಮುಗಿಸಿಕೊಳ್ತೇವೆ. ಎಲ್ಲಿ ಧರ್ಮಕ್ಷೇತ್ರದಲ್ಲಿ ಆದಂಥ ವ್ಯವಸ್ಥೆಯನ್ನು ಒಂದ್ಸಲ ಮುಗಿಸ್ಕೊಳ್ತೇವೆ ನಾವು. ಇಲ್ಲಿ ಸರಿಯಾಗೋಗಿ ಎಲ್ಲ ಸರಿಯಾಗ್ತದೆ. ಇದೇನು ಸಣ್ಣ ಪ್ರಕರಣ ಅಲ್ಲ, ಇದು ದೊಡ್ಡ ರೋಗ. ಇದು ಈ ರೋಗಕ್ಕೆ ಮತ್ತಾಕೆ, ಬಾಕಿ ಇದೆಲ್ಲ ಸಣ್ಣ ಸಣ್ಣದು.
ಅದಕ್ಕೆಲ್ಲ ಮದ್ದು ಕೂಡಲೇ ನಡೀತದೆ. ಅದು ದೊಡ್ಡ ಮದ್ದಿನಲ್ಲಿ ಸಣ್ಣದಕ್ಕೆಲ್ಲ ಮದ್ದು ಆಗ್ತದೆ. ನಾನು ಇದನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಿದ್ದಾರೆ, ಯಾಕೆಂದ್ರೆ ಕಾಂಟ್ರವರ್ಸಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಒಂದು ಹೋರಾಟದಲ್ಲಿ ಇದ್ದಾಗ ಇನ್ನೊಂದು ನಾನು ಮಾತಾಡ್ತೇನೆ, ಬೇಕಾದ್ರೆ ಯಾರು ಬೇಕಾದ್ರೂ ಯಾರ ಮುಂದೆ ಮಾತಾಡ್ತೇನೆ. ಇವರಿಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ ಸ್ವಾಮೀಜಿಗಳನ್ನವರಿಗೆ. 11 ವರ್ಷದಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಈಗ ಬಂದು ಏನು ಮಾಡ್ತಾರೆ ಅವರು? ಅರ್ಥ ಆಗ್ತದೆ ಮುಂದಿನ ದಿನಗಳಲ್ಲಿ ಸತ್ಯ ಏನು ಅಂತೇಳಿ. ನಾನು ಅದಕ್ಕೆ ಹೇಳಿದೆ, ದೊಡ್ಡ ರೋಗಕ್ಕೆ ಒಂದು ಮದ್ದಾದರೆ ಎಲ್ಲದಕ್ಕೂ ಮದ್ದು ಆಗ್ತದೆ. ಇವತ್ತು ಸಮಾಜದಲ್ಲಿ ನಾವು ನಮ್ಮನ್ನೊಂದು ಭಯೋತ್ಪಾದಕರಾಗಿ ಬಿಂಬಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡೋದು ಎಲ್ಲ ಭಯೋತ್ಪಾದನೆ ಅಲ್ಲ, ಇದು ಹಿಂದೂ ವಿರೋಧಿ ಕೃತ್ಯ ಅಲ್ಲ. ನಾವು ಮಾತಾಡೋದು ಈಗ ಭಯೋತ್ಪಾದನೆ. ಯಾರು ಮಾತಾಡಬಾರ್ದು, ದೊಡ್ಡವ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ, ಒಳಗೆ ಕೂತ್ಕೊಂಡು ಮಾತಾಡೋದು. ಸ್ವಾಮಿ ರಸ್ತೆಯಲ್ಲಿ ಯಾಕೆ ಮಾತಾಡ್ತೀರಿ? ಸರಿ ಮಾಡಿಕೊಳ್ಳುವ. ಸೂಟ್ ಕೇಸ್ ಎದುರುಗಡೆ ಸರಿ ಮಾಡಿಕೊಳ್ಳುವ, ನಾಳೆ ಬೇಕಾದ್ರೆ ಇನ್ನೊಂದೆರಡು ಮಾಡುವ. ದುಡ್ಡು ನೋಡಿ ನಮಗೆ ರಟ್ಟೆ ನಿಡ್ಕೊಂಡು ದುಡ್ಡಲ್ಲ ಸ್ವಾಮಿ, ಡಬ್ಬೆ ಕಾಸಲ್ವಾ? 3 ಸಲ ತಿರುಗಿಸಿ ತಂದ ಹಾಕುವುದಲ್ವಾ? ಶಾಪ ಇದು, ಅಣ್ಣಪ್ಪ ಮಂಜುನಾಥ ದೇವರ ಶಾಪ ಇದು. ಎಲ್ಲಿಗೂ ಯಾರಿಗೂ ಹೋಗುವುದಿಲ್ಲ ಇದು. ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಅದರ ವಿರುದ್ಧ ಪ್ರತಿಕ್ರಿಯಿಸುವುದು ಧರ್ಮದ ಉದ್ದೇಶ. ಅದನ್ನು ಎಲ್ಲ ಗೊತ್ತಿದ್ದು ಕಣ್ಣಿದ್ದು ಕುರುಡನಾಗಿ ಮಾತನಾಡದೆ ಮೂಗನಾಗಿ ಕೂತರೆ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವ ಯಾವ ರಾಜಕೀಯದವನು ಎಷ್ಟೋ ದೊಡ್ಡ ವ್ಯಕ್ತಿಯನ್ನು 100ಕ್ಕೆ 100 ಬಿಡುವುದಿಲ್ಲ. ಆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿಯ ಕೆಲಸವೇ ಅದು. ಅವರು ಮನೆಗೆ ನುಗ್ಗದ ಮನೆಗಳಿಲ್ಲ, ಮನಗಳಿಲ್ಲ. ನಾನು ಹೇಳುವುದದು, ಇವತ್ತಲ್ಲ ನಾಳೆ ಅಣ್ಣಪ್ಪ ಸ್ವಾಮಿಯವರ ಈ ಚಿತ್ರಣ ಸಮಾಜದ ಮುಂದೆ ಬರ್ತದೆ. ಏನು ಸತ್ಯ ಹೇಗೆ ಹೊರಗೆ ಬರ್ತದೆ ನೀವು ನೋಡ್ತಾ ಇರಿ. ನೀವು ನೋಡ್ತಾ ಇರಿ. ಏನು ಪ್ಲಾನ್ ಆಗಿತ್ತು? ಪೂರ್ತಿ ಇವನನ್ನೇ ಆರೋಪಿ ಮಾಡಿ ಕೂರಿಸುವಂಥ ಕೆಲಸ ಆಗ್ತಿತ್ತು. ಗೊತ್ತಾ ನಿಮಗೆ? ಯಾರನ್ನು? ಸಂತೋಷನನ್ನು. ಗೊತ್ತಿರ್ಬೋದು ನಿಮಗೆ. ಅವರ ಲಾಯರ್ ಯಾರು, ಪಿ ಹೆಗ್ಡೆ ಅವರು ಒಂದ್ಸಲ ಟಿ ವಿಯಲ್ಲಿ ಎಲ್ಲೋ ಮಾತಾಡಿದ್ದು ನೋಡಿದೆ ನಾನು. ಇವನೇ ಆರೋಪಿ, ಈ ಅವಳ ಉಗುರಿನಲ್ಲಿ ಒಂದು ಚರ್ಮ ಸಿಕ್ಕಿದೆ, ಮತ್ತೆ 2 ಕೂದಲು ಸಿಕ್ಕಿದೆ, ಮತ್ತೆ ಅದು ಸಿಕ್ಕಿದೆ, ಇದು ಸಿಕ್ಕಿದೆ, ಇಲ್ಲಿ ಉಂಟು ಎಲ್ಲ ಈಗೆಲ್ಲ ತೋರಿಸಿದ್ರು ಟಿಯಲ್ಲಿ ನೋಡಿದೆ ನಾನು. ನೋಡೋ ಭಾಳ ಬೇಜಾರು, ಅಯ್ಯೋ ಅನಿಸ್ತು ನನಗೆ. ಯಾರನ್ನಾದ್ರೂ ಡಿಪೆಂಡ್ ಮಾಡಬೇಕಾದ್ರೆ ಈ ರೀತಿಯ ಸುಳ್ಳು ಹೇಳುವುದು ಒಂದು ವಕೀಲರಾಗಿ ಅಂತೇಳಿ. ಅದು ಮೊನ್ನೆ ಸಾಬೀತಾಯಿತು, ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ. ಆಗ ಗೊತ್ತಾಯ್ತು ಎಂಥ ವಕೀಲರಪ್ಪ, ಅದ್ಭುತ ವಕೀಲರು ಇವರು. ಈಗೊಬ್ಬ ಮಾತಾಡಲಿಕ್ಕೆ ಒಬ್ಬ ಯಾರು ಗಿಳಿಯಾರ್ ಅಂತ ಹೇಳಿ, ಯಾರೋ ನಿನ್ನೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ತೋರಿಸಿದ್ರು. ಈ ಬೇವರ್ಸಿ ಯಾರು ಅಂತ ಕೇಳಿದ್ರೆ ಹುಡುಗರು, ಮಹೇಶಣ್ಣ ಈ ಬೇವರ್ಸಿ ಯಾರು, ಇವನು ಏನೋ ಮಾತಾಡ್ತಿದ್ದಾನೆ ನೋಡಿ, ನಿಮ್ಮ ಬಗ್ಗೆ ಮಾತಾಡ್ತಿದ್ದಾನೆ ಅಂತೇಳಿ. ಹಾಗೆ ನೋಡಿ ನನಗೆ ಅವ್ನು ನೋಡಿದ್ರೆ ಮೊನ್ನೆ ನನ್ನನ್ನು ಮೈಸೂರಿಗೆ ಹುಡುಕೊಂಡು ಬಂದಿದ್ದ. ನಾನು ಯಾವ್ದು ಅವನಿಗೆ ಪ್ರಶ್ನೆ ಕೇಳಿದ ಅದಕ್ಕೆ ಉತ್ತರವೇ ಇಲ್ಲ. ಒಂದು ಲಾಸ್ಟಿಗೆ ಒಪ್ಪಿಕೊಂಡಿದ್ದಾನೆ ನನ್ನ ಹತ್ರ. ಅದನ್ನೇ ಒಂದ್ಸಲ ಹಾಕ್ಬೇಕು. ಅವನು ಪೂರ್ತಿ ನಾನು ಮಾತಾಡಿದ್ದನ್ನು ಪ್ಲೇ ಮಾಡಿದರೆ ಅಲ್ಲಿ ಬಕೆಟಿಗೆ ದುಡ್ಡು ಬೀಳುವುದಿಲ್ಲ. ಈಗ ಒದ್ದು ಗಳಿಸ್ತಾರೆ ಇವನನ್ನು. ನಿನ್ನೊಂದು ಹೆಂಗ್ಸು ಫೋನ್ ಮಾಡ್ತಾನೆ ನನಗೆ ರಾತ್ರಿ, ಆರತಿ ಗಿಳಿಯಾರ್ ಅಂತೇಳಿ. ಆ ಹೆಂಗ್ಸು ಹೇಳ್ತಾಳೆ, ಓ ಅಣ್ಣ ಈ ಬೇವರ್ಸಿ ಅಲ್ಲಿಗೆ ಬಂದಿದ್ದಾನ ನಿಮ್ಮದು ಇದು ತಗೊಳ್ಳಿಕ್ಕೆ, ಸೌಜನ್ಯನಿಗೆ ಏನು ಸತ್ಯಶೋಧನ ಸಮಿತಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾನೆ ಇವನು. ನಾನೊಬ್ಬ ಹೆಣ್ಣು ಮಗಳು ಆರತಿ ಅಂತೇಳಿ, ಆರತಿ ಗಿಳಿಯಾರ್ ನಾನು, ನನ್ನನ್ನು ಸ್ಟೇಷನಲ್ಲಿ ಕೇಸ್ ಮಾಡಿ ಜೈಲಿಗೆ ಹಾಕ್ಲಿಕ್ಕೆ ನೋಡಿದವ. ಇವತ್ತು ನಾನು ಸೆಟೆದು ನಿಂತದ್ರಿಂದ ನನ್ನ ಕಾಲು ಹಿಡಿತಾನೆ, ಒಂದ್ಸಲ ಆ ಕೇಸನ್ನು ತೆಗೀರಿ ಅಂತ ಬೇವರ್ಸಿ ಇವನು. ಯಾಕೆಣ್ಣೆ ಇವನಿಗೆ ನೀವು ಎಂಟ್ರಿ ಕೊಟ್ರಿ ಅಂತೇಳಿ. ನಾನು ಕೊಟ್ಟ ಎಂಟ್ರಿ ಹಾಕೋದಿಲ್ಲ. ಈಗ ಅವನು ಅದರಲ್ಲಿ ಒಪ್ಪಿಕೊಂಡಿದ್ದಾನೆ. ಆರೋಪಿಗಳು ಯಾರಂತ ಹೇಳುವ ನಿನಗೆ ಗೊತ್ತಿಲ್ಲ ಅಂತ ಹೇಳಿ, ಹೌದು ಅಂತ ಹೇಳಿದ್ದಾನೆ. ಅದನ್ನೀಗ ಹಾಕೋದೇ ಇಲ್ಲ ಅವನು. ಯಾಕೆ ಹಾಕೋದಿಲ್ಲ ಅಂತ ಗೊತ್ತಿಲ್ಲ. ಯಾವ ರೀತಿಯ ಮಾಧ್ಯಮದವರು ಇದ್ದಾರಪ್ಪ. ಮತ್ತೆ ನೋಡಿದ್ರೆ ಹೇಳ್ತಾನೆ ಅಲ್ಲಿ ಕತ್ರಿಗುಪ್ಪೆ ಬೆಂಗಳೂರಲ್ಲಿ, ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ, ಇವನಿಗೆ ಹೋಗ್ಲಿಕ್ಕೆ ಇಲ್ಲ, ಅಲ್ಲಿ ಒಂದು ಏನೋ ಕಾಯ್ತಾ ಇದ್ದಾರೆ ಅಂತ ಅವನನ್ನು. ಇಂಥ ಒಂದು ಜನರು ಈ ಸಮಾಜವನ್ನು ಹಾಳು ಮಾಡೋದಲ್ಲ, ಒಳ್ಳೇದು ಕೆಲಸ ಮಾಡಿ. ಮಾಧ್ಯಮದವರು ಒಳ್ಳೆ ಸಮಾಜಕ್ಕೆ ಒಂದು ಸತ್ಯದ ಒಂದು ಕಣ್ಣನ್ನು ತೆರೆಸುವಂಥ ಜನಗಳು, ಒಳ್ಳೆಯದನ್ನು ಮಾಡಿ ಒಪ್ಕೊಳ್ತೇವೆ ನಾವು. ಅದನ್ನು ಸತ್ಯವನ್ನು ಸತ್ಯ ಹೇಳಲಿಕ್ಕೆ ಇರುವುದಲ್ವಾ ಇದು. ಈ ಇದು ನಮ್ಮದು ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಯಾಕೆ ಕೊಟ್ಟದ್ದು ನಮಗೆ? ಮಾತಾಡಬಾರ್ದು, ಕೇಳಬಾರ್ದು, ಹೇಳಬಾರ್ದು ನೋಡಿದ್ದನ್ನು. ಮತ್ತು ಕೋರ್ಟಲ್ಲೆಲ್ಲ ಹೈ ವಿಟ್ನೆಸ್ಸೇ ಬೇಕು. ಹಾಗಾದರೆ ಅದೆಲ್ಲ ಹೇಳಲಿಕ್ಕೆ ಅದು ಮಾನ ನಷ್ಟ ಆಗೋದಿಲ್ಲ.
ಈಗ ಒಬ್ಬ ಅತ್ಯಾಚಾರ, ಒಂದು ಸ್ವಾಮಿ ಅತ್ಯಾಚಾರ ಮಾಡಿದ್ದನ್ನು ನೋಡಿ ಇಲ್ಲಿ ಕೋರ್ಟಲ್ಲಿ ಹೋಗಿ ನಾನು ಅವರಿಲ್ಲ ಸ್ವಾಮಿ ಅತ್ಯಾಚಾರ ಮಾಡಿ ನೋಡಿದ ನಂದು ಐ ವಿಟ್ನೆಸ್ ಅಲ್ಲಿ ಹೇಳ್ತೇನೆ ಅಂತ ಹೇಳಿದರೆ, ಇಲ್ಲ ಸ್ವಾಮಿಗಳಿದ್ದು ತೇಜವಾದ ಆಯ್ತಲ್ಲ, ಹಾಗಾದರೆ ಮಾಡಬಾರ್ದಲ್ಲ, ದೊಡ್ಡ ವ್ಯಕ್ತಿಗಳಲ್ವಾ, ಆಗ್ತದ ಹಾಗೆ? ಏನೇನೋ ನಡೀತಿದ್ದೆ ಕಾನೂನಲ್ಲಿ ಕೂಡ, ಅದು ಗೊತ್ತಿಲ್ಲ ನಮಗೆ. ಈ ರೀತಿ ಆಗಬಾರ್ದು, ಖಂಡಿತ ಆಗಬಾರ್ದು. ಇದು ಸಮಾಜಕ್ಕೆ, ಈ ದೇಶದ ಬೆಳವಣಿಗೆ ಒಳ್ಳೆಯದಲ್ಲ. ಇದು ಏನು ಅಂಬೇಡ್ಕರ್ ನಿರ್ಮಿಸಿದಂಥ ಈ ಕಾನೂನಿಗೆ ವ್ಯಾಲ್ಯೂ ಇಲ್ಲದಾಗೆ ಆಗ್ತದೆ. ನ್ಯಾಯ ಕೊಡಿ ಸ್ವಾಮಿ, ನೀವು ನ್ಯಾಯ ಕೊಡಿ, ಬದುಕಲಿಕ್ಕೆ ಬಿಡಿ, ಸತ್ಯದಲ್ಲಿ ಬದುಕಲಿಕ್ಕೆ ಬಿಡಿ, ನಮ್ಮನ್ನು ಸಹ ಪ್ರಶ್ನೆ ಮಾಡಲಿಕ್ಕೆ ಬಿಡಿ. ಒಂದಷ್ಟು ಉತ್ತರವನ್ನು ಕೊಡ್ತೇವೆ ನಾವು, ನಮ್ಮ ಹತ್ರ ಕೇಳಿ. ನಾವು ತಪ್ಪು ಮಾಡಿದರೆ ನಮ್ಮನ್ನು ತೆಗೆದು ಜೈಲಿನೊಳಗೆ ಹಾಕಿ. ಈ ದೇಶದ ಕಾನೂನು ಉಂಟಲ್ಲ, ಜೈಲೊಳಗೆ ಹಾಕಿ. ನೀವು ಎಲ್ಲದಕ್ಕೂ ಮಾತಾಡಲೂಬಾರ್ದು, ಸತ್ಯ ಹೇಳಬಾರ್ದು ಅಂದಾಗಾದ್ರೆ ಸುಳ್ಳು ಹೇಳ್ಬೇಕಾ ನಾವು ಈ ದೇಶದಲ್ಲಿ? ಸುಳ್ಳು ಹೇಳೋದಾಗಾದ್ರೆ ಅವಕಾಶ ಕೊಡಿ ಸ್ವಾಮಿ ನಮಗೆ ಸತ್ಯ ಹೇಳಲಿಕ್ಕೆ. ಇದನ್ನು ಕೇಳುವಂಥದ್ದು ನೋಡುವ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಸತ್ಯಕ್ಕೆ ಜಯ 100ಕ್ಕೂ 100. ಏನು ಪೊಲೀಸಪ್ಪ ಮಾಡಿದ ಬೇವರ್ಸಿ ಕೆಲಸ ಇದೆಲ್ಲ, ಯಾರು ಈ ಯೋಗೀಶ್ ಕುಮಾರ, ಅದನ್ನೇ COD ಅವರು ನೋಡಿ ನಕ್ಕಿ ಇಟ್ರು, ಅದನ್ನೇ CBI ಅವರು ನಕ್ಕಿ ಇಟ್ರು ಕೋರ್ಟಲ್ಲಿ. ಸಿಗುದು ಆದ್ರೆ CBI ನಂಬಿಕೆ ಎಲ್ಲಿ ಹೋಯಿತು ಅಂತ ಹೇಳಿ. CBI ನಂಬಿಕೆ ಯಾರಿಗೆ ಸ್ವಾಮಿ? ರಾಜಕೀಯದಲ್ಲಿ ಅವನನ್ನು ಮುಗಿಸ್ಲಿಕ್ಕೆ ಇವನನ್ನು ಮುಗಿಸ್ಲಿಕ್ಕೆ ಮಾತ್ರ CBI ಇರುವುದು. CBI ಮೇಲೆ ನಿಮಗೆ ನಂಬಿಕೆ ಉಂಟಾ? ಈಗ ಉದಾಹರಣೆಗೆ, ನಾನು ಈ ಪ್ರಕರಣದಲ್ಲಿ ಬಲವಾಗಿ ಹೋರಾಟ ಮಾಡಿದಂತ ನಂದು ಹೆಮ್ಮೆ ಅಲ್ಲ ಅದು, ನನ್ನ ಹುಮ್ಮತನ ಅಲ್ಲ ಅದು. ಸಾರ್ವಜನಿಕವಾಗಿ ಜನರು ಹೇಳುವಂಥದ್ದು, ಮಹೇಶಣ್ಣ ನೀವು 11 ವರ್ಷ ಇದನ್ನು ಜೀವಂತವಾಗಿ ಇಟ್ಟದ್ರಿಂದ ಇವತ್ತೊಂದು ರೂಪ ಬಂದಿದೆ ಇದಕ್ಕೆ ಅಂತ ಹೇಳಿ. ಹೌದಲ್ವಾ? 11 ವರ್ಷ ಏನ್ ತೀರ್ಮಾನ ಕೊಟ್ರು ಇವರು ಹೇಳಿ? ಏನ್ ತೀರ್ಮಾನ ಕೊಟ್ರು? CBI ಕೋರ್ಟಿನಿಂದ ಏನ್ ತೀರ್ಮಾನ ಕೊಟ್ರು ಇವರು? ಒಳ್ಳೆ ತೀರ್ಮಾನ ಕೊಟ್ಟಿದ್ರೆ, ಯಾವುದು? ಸಂತೋಷ್ ನಿರಪರಾಧಿ. ಸ್ವಾಮಿ ಹೇಳಿ ಸ್ವಾಮಿ, ಆರೋಪಿ ಯಾರು? ನಿಮ್ಮ ಕೈಯನ್ನು ಬಾಯನ್ನು ಕಟ್ಟಿ ಹಾಕಿದವರು ಯಾರು ಹೇಳಿ? ಆರೋಪಿ ಯಾರು? ಅವಳಾಗೆ ಸತ್ತದ್ದಲ್ಲ, ಅವಳಾಗೆ ಅತ್ಯಾಚಾರಕ್ಕೊಳಗಾಗಿದ್ದಲ್ಲ, ಅಲ್ಲಲ್ಲ. ಯಾರಾಗದೆ ಹೇಳಿ ಅಲ್ಲ ನೀವು? ಯಾರಿದ್ದಾರೆ ಹೇಳಿ? CBI ತನಿಖೆ ಅಲ್ವಾ? ನಂಬಿಕೆ ಉಂಟಲ್ಲ ನಮಗೆ? ಸರಿ, ನಂಬಿಕೆ ಇದೆ. CBI ತನಿಖೆಯಲ್ಲಿ ಸಿಕ್ಕದಂತ ಕೇಸುಗಳು ಸಿಗ್ತದೆ. ಯಾವಾಗ ಸಿಗ್ತದೆ? ಯಾವಾಗ ಸಿಗುದು? ನಮ್ಮಂಥವರಿಗೆ ಇಷ್ಟು ಸಮಯ ಬೇಡ. ಮಹೇಶ್ ಶೆಟ್ಟಿ ಆರೋಪಿ ಆಗ್ತಿತ್ತ? ಇಲ್ಲಿ ಜನಗಳಿರುವುದು ಎಂಥವ್ರ ಸಮಯ, ಹಾಗೆ ಮಾಡಲಿಕ್ಕೆ ಆಗ್ತದ? ನೀವೇ ಯೋಚನೆ ಮಾಡಿ, ಮಾಧ್ಯಮದವರು. ಡೇ 1 11 ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಮುಗಿಸ್ಬೋದು ಆ ರೀತಿಯಲ್ಲಿ. ಇನ್ನು CBI ಹೋದಾಗ ನಾವು ರಾಜ್ಯಸಭಾ ಸದಸ್ಯರಾಗಿದ್ದೇವೆ. ಈಗ ಹೇಗೆಪ್ಪ ಸ್ವಾಮಿ ಇಡುದು? ಸರ್ಕಾರ ಯಾರ್ದಿರೋದು? ಹೇಗೆ ಇವರ ಮೇಲೆ ಆರೋಪ ಆದರೆ ಇಡೀ ಪಾರ್ಟಿ ನಾಶ ಆಗುದಿಲ್ವಾ? ಮುಗಿಯುವುದಿಲ್ವಾ? ಹಾಗೆ ಮಾಡಲಿಕ್ಕೆ ಆಗ್ತದಾ? ಇದು ಜನಗಳಿಗೆ ಯಾಕೆ ಗೊತ್ತಾಗುದಿಲ್ಲ ಸ್ವಾಮಿ? ಇದನ್ನು ಯಾರು ಒಂದು ಧರ್ಮಾಧಿಕಾರಿಯನ್ನು ರಾಜ್ಯಸಭಾ ಸದಸ್ಯ ಮಾಡಿದ್ಯಾಕೆ? ಯಾಕೆ ಮಾಡಬೇಕಿತ್ತು? ಏನು ಕಾರಣ? ಇದೇ ಕೇಸಲ್ವಾ? ಇದೇ ಕೇಸಲ್ಲ. ರಾಜಕೀಯದಲ್ಲಿ ಎಲ್ಲವನ್ನು ಮಾಡಲಿಕ್ಕೂ ಆಗುತ್ತೆ, ಮಾಡದೆ ಕೂತ್ಕೊಳ್ಳಿಕ್ಕೂ ಆಗುತ್ತೆ. ಇದು ಈ ದೇಶದಲ್ಲಿ ಇವತ್ತು ನಡೆಯುವಂಥ ಒಂದು ಸತ್ಯ. ಇದು ರಾಜಕೀಯ ಅಂದರೆ ಹೇಳಿದರೆ ಅಷ್ಟು ಹೊಲಸಾಗಿದೆ ಇವತ್ತು. ಅವರಿಗೆ ಬೇಕಾದಾಗ ಮಾಡ್ತಾರೆ. ಈಗ ನೋಡಿ, ಉದಾಹರಣೆಗೆ ನಿಮಗೆ ಕೇರಳದಲ್ಲಿ 28 ವರ್ಷದ ಹಿಂದಿನ ಕೇಸಿಗೆ ಮೊನ್ನೆ ನ್ಯಾಯ ಸಿಕ್ಕಿತ್ತು. 28 ವರ್ಷಗಳ ಹಿಂದಿನ ಕೇಸಿಗೆ ಅರ್ಧ ಲೈಫ್ ಬಡಿ ಆ ಸಾಕ್ಷ್ಯ ಉಳಿದಿದ್ದಾನಂತ ಹೇಳಿದ್ರೆ ನೋಡಿ, ಅವನ ಸತ್ಯದಿಂದ ಉಳಿದಿದ್ದಾನೆ. ಯಾರ ಸಾಕ್ಷಿ ಇದ್ದಲ್ಲ, ನೋಡಿದವನು, ಐ ವಿಟ್ನೆಸ್ ಇದ್ದಲ್ಲ, ಅವನು ಉಳಿದಿದ್ದರಿಂದ ಆ ಕೇಸು. ಅವನನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವುದು, ಅಲ್ಲಿಂದ ಜಾತಿವಾದಿಗಳು ಇರ್ಬೋದು, ಅಲ್ಲಿಂದ ಕಮ್ಯುನಿಟಿಯವರು ಇರ್ಬೋದು, ಈ ಎಲ್ಲ ಆಡಳಿತ ವರ್ಗಗಳಿರ್ಬೋದು, ಅವನಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರಂತೆ ಹೇಳಿದ್ರೆ ಎಂಡ್ ತನಕ, ನೀನು ಯಾಕೆ ಇದನ್ನು ಮಾಡ್ತೀಯ, ಪೂರ್ತಿ ನಿನ್ನ ಕಮ್ಯುನಿಟಿಯ ಮರ್ಯಾದೆ ಹೋಗ್ತದೆ, ಎಲ್ಲ ರೀತಿಯಲ್ಲಿ ಒತ್ತಡ ಹಾಕಿದ್ದಾರೆ. ಆದ್ರೆ ಆ ಐ ವಿಟ್ನೆಸ್ ಅಂತ ಯಾರು ಸಾಕ್ಷಿ ಹೇಳಿದ ಒಬ್ಬ ಇದ್ದವನು ಹೇಳಿದ್ದಿಷ್ಟೇ, ಆ ಹುಡುಗಿ ನನಗೆ ನನ್ನ ಮಗಳಾಗೆ ಕಾಣ್ತಾ ಉಂಟು, ನನ್ನ ಮಗಳಾಗೆ ಕಾಣ್ತಾ ಉಂಟು.
ನನಗೆ ಎಲ್ಲಿ ಹೋದರೂ ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ. ಅವನಿಗೆ ಟಾರ್ಚರ್ ಕೊಟ್ಟರು, ಸ್ಟೇಷನಲ್ಲಿ ಕೊಂಡೋಗಿ ಎಲ್ಲ ಅಧಿಕಾರಿಗಳು ಟಾರ್ಚರ್ ಕೊಟ್ಟು ನಿನ್ನನ್ನು ಮುಗಿಸಿ. ಅವನು ಒಂದೇ ಹೇಳಿದ್ದು, ನನಗೆ ಅವಳು ನನ್ನ ಮಗಳಾಗೆ ಕಾಣ್ತಾಳೆ, ನಾನು ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ. ಆ ದೃಷ್ಟಿಯಿಂದ ಅವಳಿಗೆ ಆ ಇಬ್ಬರು ಮುದುಕರಿಗೆ ಈ ಸಲ ನನ್ನಿಗೆ ಮತ್ತು ಪಾದ್ರಿಗೆ ಶಿಕ್ಷೆ ಆಯಿತು. ನಾವು ಇವತ್ತು ಅದನ್ನೇ ಹೇಳೋದು. ನಾವು ಹಿಂದಿಂದ ನಡ್ಕೊಂಡು ಶತಮಾನಗಳ ಏನು ಅಪರಾಧದ ಒಂದು ಹಿನ್ನೆಲೆ ಇದೆಯೋ ಇವ್ರ ಮೇಲೆ, ಅಲ್ಲಿಂದ ಇಲ್ಲಿ ತನಕ ಬಂದು ಆ ಸತ್ಯವನ್ನು ಶೋಧನೆ ಮಾಡ್ತಾ ಇರುವವರು ನಾವು. ಮನೆಯವರು ಹೇಳಿದಂಥ ಆರೋಪಿಗಳು ಎಲ್ಲಿ CBIಯಲ್ಲಿ ಉಂಟಾ? ನಿಶ್ಚಲ್ ಜೈನಿದ್ದ ಹೆಸರು ಅಲ್ಲಿ ತನಕ ಇತ್ತು, CBI ಕೋರ್ಟಲ್ಲಿ ಹೋಗೋ ತನಕ. ಅಲ್ಲಿ ಯಾಕೆ ಅದನ್ನು ಚಾರ್ಜ್ ಶೀಟಲ್ಲಿ ನಿಶ್ಚಲ್ ಜೈನಿದ್ದು ಕೈ ಬಿಟ್ರು? ಯಾಕೆ ಬಿಟ್ರು ಸ್ವಾಮಿ? ತನಿಖೆ ಮಾಡಬೇಕಲ್ಲ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಕೆಲಸದವರು ಹಿಡಿದು ಕೊಟ್ಟ ತಕ್ಷಣ ಗೊಮ್ಮಟ ಬೆಟ್ಟದ ಹತ್ರ ಬಂದು ಹರ್ಷೇಂದ್ರ ಹೆಗ್ಡೆಯವರು ಬೆನ್ನು ತಟ್ಟಿ, ಒಂದು ಆರೋಪಿಗಳನ್ನು ಹಿಡಿದು ಕೊಟ್ರಿ, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರು, ನಮ್ಮ ಮರ್ಯಾದೆ ಉಳಿತು ಧರ್ಮಸ್ಥಳದ್ದು ಅಂತ ಹೇಳಿದ್ರಲ್ಲ. ಆಗ ನಿರಪರಾಧಿಯನ್ನು ಆರೋಪಿ ಮಾಡಿ 11 ವರ್ಷ ಜೈಲಲ್ಲಿ ಕೊಳೆಯುವಾಗೆ ಮಾಡಿದ್ರಲ್ಲ. ಹಾಗೆ ಮನೆಯವರು ಸ್ವಂತ ಮಗಳನ್ನು ಕಳ್ಕೊಂಡು ಅಂಗಳಾಚಿದ್ರು, ಪರಿಯಾಗಿ ಬೇಡಿದ್ರು ಕೂಡ, 2 ಸಲ ಸ್ಟೇಷನ್ಗೆ ಹೋದ್ರು ಕೂಡ ಅವರ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ, ಯಾಕೆ ಕಂಪ್ಲೇಂಟ್ ಕೊಟ್ಟದ್ರಲ್ಲಿ ಇಂಥವ್ರದ್ದು ಹೆಸರಿತ್ತು, ಅದಕ್ಕೋಸ್ಕರ ಕಂಪ್ಲೇಂಟೇ ತಗೊಳ್ಳಿಲ್ಲ. ಹಾಗಾದ್ರೆ ವ್ಯಾಲ್ಯೂ ಇಲ್ಲ. ಈ ದೇಶದಲ್ಲಿ ನಾವು ಬದುಕುವುದು ತಪ್ಪ? ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ, ಇಲ್ಲಿ ಎಲ್ಲರಿಗೂ ಒಂದೇ ಕಾನೂನಲ್ವಾ? ಹಾಗಾದ್ರೆ ನಮ್ಗೆ ಯಾವ ರೀತಿಯ ಶಿಕ್ಷೆ ಇದು? ನಮ್ಗೆ ಯಾವ ರೀತಿಯ ನ್ಯಾಯ ಇದು? ಸೌಜನ್ಯ ಮನೆಯವರಿಗೆ ಇರಲಿ, ಸೌಜನ್ಯ ಹೋರಾಟಗಾರರಿಗಿರಲಿ, ಯಾವ ರೀತಿಯ ನ್ಯಾಯ ಇದು? ಕೇಳಬೇಕಲ್ಲ ನಾವು ಸ್ವಾಮಿ. ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ಕಾನೂನು ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ಇಳಿದಿದ್ದೀರಿ. ದೌರ್ಭಾಗ್ಯ ನಿಮ್ದಿದು, ದೌರ್ಭಾಗ್ಯ ಇದು. ಯಾವತ್ತು ನೀವು ಕಾನೂನಿನ ಕಟಕಟಕ್ಕೆ ಹೊರಟಿದ್ದೀರಾ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರಿಗೆ, ಆ ಸತ್ಯ ದೈವಗಳಿಗೆ ದೇವರುಗಳಿಗೆ ಮಾಡಿದಂಥ ಅನಾಚಾರ ಇದು. ಸನಾತನ ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಚಾರಗಳು. ನೀವು ಇಡೀ ಹಿಂದೂ ಸಮಾಜದ ತಪ್ಪು ಕೇಳಬೇಕು. ಇವರು ಧರ್ಮಸ್ಥಳದಲ್ಲಿ ನ್ಯಾಯ ಮತ್ತು ತೀರ್ಮಾನ ಆಗುವುದಿಲ್ಲ ಅಂತ ಹೇಳಿದ್ರ ಮೇಲೆ ಕೋರ್ಟಿಗೆ ಹೋಗ್ತದೆ ಅಂತ ಹೇಳಿದ್ರೆ, ದೇವರ ಮೇಲೆ, ಸನಾತನ ಹಿಂದೂ ಸಮಾಜದ ಮೇಲೆ ಮಾಡಿದಂಥ ಅಪಪ್ರಚಾರ ಇವರು. ನಾನು ಖಂಡಿಸ್ತೇನೆ ಇದನ್ನು. ನಾನೊಬ್ಬ ಹಿಂದೂ ಆಗಿ, ಬಲವಾದ ಹಿಂದೂ ಆಗಿ, ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟಂತ ನಾವು ಇವತ್ತು 100ಕ್ಕೆ 100 ಖಂಡಿಸ್ತೇವೆ. ಎಲ್ಲೆಲ್ಲೋ ಯಾವತ್ತೋ ಯಾರಾದ್ರೂ ಒಬ್ಬ RSS ಸ್ವಯಂ ಸೇವಕರೋ ಪ್ರಚಾರಕರೋ ಖಂಡಿಸ್ಲಿ ಇದನ್ನು? ನಾನು ಕೇಳ್ತೇನೆ, ಇವತ್ತು ಹಿಂದೂ ಸಮಾಜದ ದೇವಸ್ಥಾನ ಇಷ್ಟ ತನಕ ಒಂದು ಭಗವಧ್ವಜ ಹಾಕ್ಲಿಕ್ಕೆ ಆಗ್ಲಿಲ್ಲ. ನಾನು ಅದಕ್ಕೆ ಹೇಳಿದ್ದು ನಿಮಗೆ, 1 ವಾರಗಟ್ಟಲೆ ಮಾತಾಡ್ತೇನೆ ನಾನು ಅಂತೇಳಿ. 1 ವಾರಗಟ್ಟಲೆ ಮಾತಾಡ್ತೇನೆ. ಒಂದು ಭಗವಧ್ವಜ ಉಂಟು ಧರ್ಮಸ್ಥಳದಲ್ಲಿ. ಮಂಜುನಾಥ ದೇವರು ಹಿಂದೂಗಳ ದೇವರಲ್ವಾ? ಅಣ್ಣಪ್ಪ ಸ್ವಾಮಿ ಹಿಂದೂಗಳ ದೈವ ಅಲ್ವಾ? ಅಲ್ಲಿ ಒಂದು ಭಗವಧ್ವಜ ರಾರಾಜ್ಯದ. ನನಗೆ ಎಲ್ಲಿಂದ ನೋವು ಉಂಟು ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರಲ್ಲ ಇವನು ಹಿಂದೂಗಳ ವಿರೋಧಿ, ದೇವಸ್ಥಾನದ ವಿರೋಧಿ. ಯಾವಾಗ ಸೋಮನಾಥ ದೇವರ ದೇವಾಲಯದ ಮೇಲೆ ಆವತ್ತು ದಾಳಿ ಆಯ್ತಾ? ಎಷ್ಟು ವರ್ಷ ಆಯ್ತದು? ನಾವು ಜಾಗರಣ ವೇದಿಕೆ ಪ್ರಾರಂಭ ಮಾಡಿದ್ದಷ್ಟೇ, ಇಡೀ ರಾಷ್ಟ್ರ ಬಂದಾಗಿದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ನಾವು ಧರ್ಮಸ್ಥಳಕ್ಕೆ ಒಂದು ಜೀಪಲ್ಲಿ ಭಗವಧ್ವಜ ಕಟ್ಕೊಂಡು, ಮೈಕ ಕಟ್ಕೊಂಡು ಪ್ರಚಾರ ಮಾಡಿ ಇಡೀ ತಾಲೂಕಿನಾದ್ಯಂತ ಇಡೀ ದೇಶ ಬಂದಾಗಿತ್ತು ಅವತ್ತು ಸೋಮನಾಥ ಮಂದಿರದ ಮೇಲೆ ಬಾಂಬ್ ದಾಳಿ ಆದಾಗ. ಹಾಗಾದ್ರೆ ಧರ್ಮಸ್ಥಳ ಬಂದಾಗ್ಲಿಲ್ಲ. ಇದೆಲ್ಲಿದೆ ಹಾಗಾದ್ರೆ? ಎಲ್ಲಿದೆ ಇದು? ಇದು ಸನಾತನ ಹಿಂದೂ ಧರ್ಮಕ್ಕೆ ಮಾಡಿದ ಅಪಪ್ರಚಾರ ಅಲ್ಲ. ನಮ್ಮ ವೆಹಿಕಲ್ ಹೋಗಿದ್ದನ್ನು ಗೇಟಿಂದ ಹೊರಗೆ ಕಳಿಸಿದ್ರು, ನಿಮ್ಮ ಭಗವಧ್ವಜ ಹಾಕೊಂಡೆಲ್ಲ ಹೊರಗೆ. ಧರ್ಮಸ್ಥಳದಲ್ಲಿ ಯಾವ ನಡೆಯುವುದಿಲ್ಲ ಅಂತೇಳಿ. ಯಾವುದಾದ್ರೂ ಬಿಜೆಪಿಯ ಲೀಡರ್ಸ್, ಯಾವುದಾದ್ರೂ ಬಿಜೆಪಿ ಅಧ್ಯಕ್ಷ, RSS ಮುಖಂಡರು ಇಷ್ಟ ತನಕ ಅಲ್ಲಿ ಒಂದು ಬಾವುಟ ಹಾರಿಸ್ಲಿಕ್ಕೆ ಆಯ್ತಾ? ಆಯ್ತಾ ಸ್ವಾಮಿ ನಿಮ್ಗೆ? ನಾವು ಮಾತಾಡಿದ್ರೆ ಧರ್ಮ ವಿರೋಧಿ, ದೇಶ ವಿರೋಧಿ, ಅಣ್ಣಪ್ಪನ ವಿರೋಧಿ,
ಮಂಜುನಾಥನ ವಿರೋಧಿ. ಮೊನ್ನೆ ಒಂದು 3-4 ತಿಂಗಳೇನಾಯ್ತು ನೋಡಿ, ಸಂಘದ ಒಂದು ಕಾರ್ಯಕ್ರಮ ಇರ್ತದೆ, ಕುಟುಂಬ ಮಿಲನ ಅಂತೇಳಿ. ಇಡೀ RSSನವರಿಗೆ ಗೊತ್ತಿದೆ. ಕಾಲಲ್ಲಿ ಸ್ವಯಂ ಸೇವಕರು ವೀರೇಂದ್ರ ಹೆಗ್ಡೆ ಅವರನ್ನು ದೀಪ ಬೆಳಗಲಿಕ್ಕೆ ಕರೆದದ್ದು. ಎಲ್ಲಿ ಸಾಕೆ ಆಗೋದು? ಇದು ಧರ್ಮಸ್ಥಳ ಗ್ರಾಮದಲ್ಲಿ. ಯಾರ ಹತ್ರ ಕೇಳಿ ಮಾಡಿದ್ದು RSS ಸಾಕೆ? ಇಲ್ಲಿ ಮಾಡಿದ್ರೆ ಜಾಗ್ರತೆ. ಒಂದು ನಿಡ್ಲೆಯಿಂದ ಆ ಕಡೆ, ಇಲ್ಲಾದ್ರೆ ಇಲ್ಲಿ ನಮ್ಮ ಕನ್ಯಾಡಿ ಈ ರಾಮ ಮಂದಿರದಿಂದ ಆ ಕಡೆ ಅಂತೇಳಿ. ಲಾಸ್ಟಿಗೆ RSSನವರು ಕಾರ್ಯಕ್ರಮ, ಈ ಮಕ್ಕಳು ಪಾಪ ಸ್ವಯಂ ಸೇವಕರು ಕುಟುಂಬ ಮಿಲನ ಕಾರ್ಯಕ್ರಮ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ, ಆ ರಾಮ ಮಂದಿರದ ಈ ಕಡೆ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸರ್ಕಾರಿ ಶಾಲೆ, ಅದರ ಆವರಣದಲ್ಲಿ RSSನ ಕುಟುಂಬ ಮಿಲನ ಕಾರ್ಯಕ್ರಮ ಮಾಡಿದ್ದು. ಇಂದು ಎಲ್ಲಿ ಸ್ವಾಮಿ? ಯಾರು ಹಿಂದೂ ವಿರೋಧಿ? ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, ಶತಮಾನಗಳನ್ನು ನೋಡ್ಲಿಕ್ಕೆ ಕಾಣಲಿಕ್ಕೆ ಬರ್ತಾ ಇದ್ದೇವೆ ನಾವು ಈಗ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ. ಈ ದೇಶದಲ್ಲಿ ಒಂದು ದೇವಸ್ಥಾನ ಇದ್ದ ಜಾಗದಲ್ಲಿ ಒಂದು ಭಗಧ್ವಜ ಹಾರಾಡುವುದಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೇವೆ ಸ್ವಾಮಿ? ಯಾವ ಹಿಂದುತ್ವ, ಯಾವ ಧರ್ಮ? ಕೇಳಬೇಕಲ್ಲ. ನಮ್ಮ ನೋವು ಇಲ್ಲಿ. ನನಗೆ ಅಣ್ಣಪ್ಪ ಮಂಜುನಾಥ ಇಲ್ಲಿ ಚುಚ್ಚ ಇದ್ದಾರೆ, ಬೊಗಳು ನೀನು ಸರಿಯಾಗಿ ಅಂತೇಳಿ. ಸರಿಯಾಗಿ ಬೊಗಳ್ಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಹೇಳಬೇಕು ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ. ಹೇಳೋ ಏನೇನು ಆಗಿದೆ ಅಂತೇಳಿ. ಅವ್ರು ನನಗೆ ಓದಿತೇ ಇದ್ದರೆ ನಾನು ಮಾತಾಡ್ತಿದ್ದೇನೆ ಅಷ್ಟೇ. ಯಾರು ಮಾತಾಡುದಿಲ್ಲ ಸ್ವಾಮಿ, ಸಾಮಾನ್ಯ ನಮ್ಮಂಥವರೆಲ್ಲ ಮಾತಾಡ್ತಾರೆ. ಎಂಚಿನ ಮಾರೆ ಒಂಜಿ ಧ್ವಜ ಪಾಡ್ಯಾರ ಬಿಡ್ಬುಜಿ ಸಾವು ಮಾರೆ ನಮ್ಮ ಪನ್ಪ ಮಾರೆ ಭಗಧ್ವಜ ಅನ್ನುವಂಥದ್ದು ಮೊಗಲ ದಾಲ ಇಜ್ಜತ್ತ ಮಾರೆ ಅಂದು ದಾಳಜಿ ಕಾಲಿ ಡಬ್ಬಿಲ ಕಾಸಲ ಈ ರೀತಿಯ ಒಂದು ವಾತಾವರಣ. ಯಾರಿಗೆ ಸ್ವಾಮಿ ಇದೆಲ್ಲ? ನಮಗೆ ಕೇಸು 100 ಕೇಸ್ ಹಾಕ್ಲಿ ಸ್ವಾಮಿ, 100, ಒಂದಲ್ಲ ಎರಡಲ್ಲ 100 ಕೇಸ್ ಹಾಕ್ಲಿ, ತಡ್ಕೊಳ್ಳಿಕ್ಕೆ ತಾಕತ್ತಿದೆ ಸ್ವಾಮಿ. ಇನ್ನೂ ವಯಸ್ಸಿದೆ ನನಗೆ, ಇವಾಗ ಒಂದು 55 ಆಗಿದೆ. ಸಾಕು, ಇವರಿಗೆ ನೀರು ಕೊಡಿಸುವಷ್ಟು ಬದುಕಿದ್ರೆ ಸಾಕು. ನಾವು ಇಲ್ಲಿ ಸತ್ಯ ಹೊರಗಡೆ ಬಂದರೆ ಸಾಕು, ಅಲ್ಲಿ ತನಕ ಬದುಕಿದ್ರೆ ಸಾಕು. ನಮಗೆ ಆಕ್ಸಿಡೆಂಟ್ ಮಾಡಿ ಕೊಂದ್ರೆ ಅದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಸಲ ಸೌಜನ್ಯ ಹೋರಾಟ ಆಗುವಾಗ ಕೆಲವು ಬ್ಯಾನರ್ ಕಟ್ಟಿದ ಹುಡುಗನನ್ನು ಒಬ್ಬನನ್ನು ಇಲ್ಲೇ ಕೊಯ್ಯೂರಲ್ಲಿ ಅವ್ರದ್ದೇ ಕೆಲಸದ ಒಬ್ಬ ಮ್ಯಾನೇಜರ್ ಗಾಡಿಯಲ್ಲಿ ಬೊಲೆರದಲ್ಲಿ ಗುದ್ದಿಯಲ್ಲಿ ಮಾರ್ಗದಲ್ಲಿ ಹೆಣ ಮಾಡಿ ಹಾಕಿದ್ದಾನೆ. ನಮ್ಮ ಅಭಿಮಾನಿಗಳು ಏನೂ ಮಾಡ್ಲಿಕ್ಕೂ ತಯಾರಿದ್ದಾರೆ. 2013ರಲ್ಲಿ ಹೋರಾಟ ಆದಾಗ ಒಬ್ಬ ಕೊಯ್ಯೂರಿನಲ್ಲಿ ಒಬ್ಬ ಬಾಬುಗೌಡ್ರ ಅನ್ನೋ ಒಬ್ಬ ಮಗ, ಅವನ ಹೆಸರು ಬರೋದಿಲ್ಲ ನಮಗೆ, ಮರ್ತೋಯ್ತು. 11 ವರ್ಷ ಆಯ್ತಲ್ಲ ಸ್ವಾಮಿ. 11 ವರ್ಷ ದುಡಿದು ಯಾಕೆ CBI ಅವರು COD ಅವರು ಯಾರಾದ್ರೂ ವೀಟ್ನೆಸ್ಗಳಿದ್ರೆ ಮರ್ತೋಗ್ಲಿ ಅಂತೇಳಿ ಮತ್ತೆ ಯಾಕೆ? ಇದೇ ಕೆಲಸ ಇವ್ರದ್ದು, ಹಲ್ಕ ಕೆಲಸಗಳು ಇದೆಲ್ಲ. ಇಷ್ಟು ಉದ್ದ ಬೇಕಾ ನೋಡಿ? ಅವತ್ತೇ ಕೊಂದಿದ್ದಾರೆ ಆ ಹುಡುಗನನ್ನು, ಅದು ಕೇಸು ಮುಚ್ಚಾಕಿದ್ದಾರೆ.